ಫುಲ್ ಉಂಡೆ ಕೋಳಿ ಗ್ರಿಲ್ ಚಿಕನ್ ಬಂತು ನೋಡಿ. ಇಬ್ರು ಇವಾಗ ಒಂದೊಂದ್ ಫುಲ್ ಉಂಡೆ ಕೋಳಿನ ತಿಂತೀವಿ. ನಾನು ಪವನ್ ಇವಾಗ ತಾಜ್ ಹೋಟೆಲ್ಗೆ ಬಂದಿದೀವಿ. 2 ನಿಮಿಷ ಆಯ್ತು. 2 ಲೆಗ್ ಪೀಸ್ ತಿಂದಿದ್ದೀನಿ ಗೈಸ್. 1315 ರೂಪಾಯಿ ಪೇ ಮಾಡಿದೀನಿ. ಒಬ್ರು 2 ತಿನ್ಬಿಡುವ ಅಲ್ವಾ. ಟೈಮರ್ ಆನ್ ಮಾಡಿದೀನಿ. ಬನ್ನಿ ಇವಾಗ ತಿನ್ನಕ್ ಸ್ಟಾರ್ಟ್ ಮಾಡೋಣ. ಗೈಸ್ ಎಲ್ರಿಗೂ ನಮ್ಮ ಚಿತ್ರ ವಿಚಿತ್ರ ಲಾಗ್ಸ್ಗೆ ಮತ್ತೊಮ್ಮೆ ಸ್ವಾಗತ ಸುಸ್ವಾಗತ. ಇನ್ನು ಯಾರಾದ್ರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನಿವತ್ತು ಮೇನ್ ಚಾನಲ್ ಎಡಿಟ್ ಮಾಡ್ತಿದ್ದೆ. ಬೆಳಗ್ಗೆಯಿಂದ ಸಂಜೆವರೆಗೂ ಎಡಿಟಿಂಗೇ ಆಯ್ತು. ಸಂಜೆ ವಿಡಿಯೋ ಮಾಡೋಣ ಅಂತ ಬಂದ್ರೆ ಫುಲ್ಲು ಮಳೆ ಗೈಸ್. ಹೆವಿ ಮಳೆ ಹೋಯ್ತೈತೆ ರಾಮನಗರದಲ್ಲಿ. ಫುಲ್ ಮಳೆ. ಪವನ್ ಬರ್ತಾನೆ ಇವಾಗ. ನಾನು ಮತ್ತೆ ಪವನ್ ಇವತ್ತು ಒಂದು ಗ್ರಿಲ್ ಚಿಕನ್ ಫುಲ್ ಉಂಡೆ ಕೋಳಿನ ಯಾರು ಫಸ್ಟ್ ತಿಂದ್ ಮುಗಿಸ್ತಾರೆ ಅಂತ ಚಾಲೆಂಜ್ ಮಾಡ್ತೀವಿ. ಅವನ್ ಆನ್ ದ ವೇ ಬರ್ತಾ ಇದ್ದಾನೆ. ಇವಾಗ ಪಿಕಪ್ ಮಾಡ್ತೀನಿ ಅವನ್ನ. ಸದ್ಯಕ್ಕೆ ಮಳೆ ಹೋಯ್ತಾಯ್ತು ನೋಡಿ ಗೈಸ್. ಫುಲ್ಲು ಜೋರಾಗಿ ಹೋಯ್ತೈತೆ ಮಳೆ. ರಾಮನಗರ ಎಂಟ್ರಿ ಆಗ್ತಾ ಇದೀನಿ. ಮಳೆ ನೋಡಿ ಹೆವಿ ಹೋಯ್ತೈತೆ ಜೋರಾಗಿ. ವೈಪರ್ ನೋಡಿ, ಆಟೋ ವೈಪರ್ ಹಾಕಿದೀನಿ. ಡಗ 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 ಅಂತೈತೆ ಗೈಸ್. ಪವನ್ ಪಿಕಪ್ ಮಾಡಕ್ ಬಂದೆ. ಪವನ್ ನೋಡಿ ಉಂಡೆ ಕೋಳಿ ತಿನ್ನಕ್ಕೆ ಹೆಂಗ್ ಬಂದಿದ್ದಾನೆ ಮಳೆಲ್ಲ ನೆನ್ಕೊಂಡು. ನೀವು ಏನೋ ಹೋಯ್ತಿರೋದ್ ಮಳೆ. ಬೆಂಗಳೂರಿಂದಾನು ಮಳೆ. ಅಲ್ಲಿ ಸರ್ವಿಸ್ ರೋಡಲ್ಲ ತುಂಬ್ಕೊಬಿಟ್ಟಿತ್ತು. ಜ್ಞಾನ ಬರತಿ ಹತ್ರ ಏನ್ ಮಾಡ್ತಾರ ಗೊತ್ತಾ? ಹಿಡ್ಕೋ ರಿವರ್ಸ್ ತಗೊಂಡು ಹಿಡ್ಕೋತೀನಿ. ಹೆಂಗ್ ಹೋಯ್ತಾ ಇದ್ ಗೊತ್ತಾ ಮಳೆ. ಏನ್ ಜ್ಞಾನ ಬರತಿ ಹತ್ರ ಏನಾಯ್ತು ಗೊತ್ತಾ? ಅಲ್ಲಿ ಆ ಕಡೆ ರೋಡ್ ಫುಲ್ ತುಂಬ್ಕೊಂಡ್ಬಿಟ್ಟೈತೆ. ಆರ್ ನಗರ ಹೋಗೋ ಸೈಡ್ದು. ಈ ಕಡೆ ಒನ್ ವೇಲೆ ಎಲ್ಲಾ ಬರ್ತಾವ್ರೆ. ಟ್ರಾಫಿಕ್ ಸರಿ ಮಾತ್ರ ಕ್ರೇಜಿ ಆಗಿ ಹೋಯ್ತೈತೆ. ಸರಿಯಾಗಿ ಹೋಯ್ತೈತೆ. ಅಲ್ಲೆಲ್ಲ ಸರ್ವಿಸ್ ರೋಡ್ ಎಲ್ಲ ತುಂಬ್ಕೊಬಿಟ್ಟಿತ್ತು. ನಾನು ಯಾಕಾರು ಬಂದಪ್ಪ ಇಷ್ಟೊತ್ತಲ್ಲಿ ಅನ್ಸ್ಬಿಡ್ತು. ಒಬ್ನೇ ಬೇರೆ ಬತ್ತಾಯಿನಿ. ನೀವು ಮುಂದೆ ಬರೋ ಗಾಡಿಗಳೇ ಕಾಣಿಸ್ತಿಲ್ಲ. ಅವರು ಬ್ಲಿಂಕ್ ಮಾಡ್ತಾರೆ, ನಾವು ಇಂಡಿಕೇಟರ್ ಹಾಕ್ತೀನಿ. ಎಲ್ಲ 20 ಮೇಲೆ ಹೋಯ್ತಿಲ್ಲ, ಕಾಣಿಸೋದೇ ಇಲ್ಲ. ಅಷ್ಟ್ ಮಳೆ ಹೋಯ್ತೈತೆ. ಇಲ್ಲಿ ನೋಡಿ, ಇಲ್ಲಿ ತುಂಬ್ಕೊಂಡ್ಬಿಟ್ಟೈತೆ ನೀರ್ ನೋಡು. ವಾಟರ್ ಸ್ಪ್ಲಾಶಿಂಗ್. ಗೈಸ್ ನಾನು ಮತ್ತೆ ಪವನ್ ಇವಾಗ ತಾಜ್ ಹೋಟೆಲ್ಗೆ ಬಂದಿದೀವಿ. ಕಾಣಿಸ್ತಾ ಇಲ್ಲ, ಮಳೆ ಬಂದ್ಬಿಟ್ಟೈತೆ. ನಾನು ಪವನ್ ಇವಾಗ ತಾಜ್ ಹೋಟೆಲ್ಗೆ ಬಂದಿದೀವಿ. ಇವಾಗ ಹೋಗ್ಬಿಟ್ಟು ಒಂದ್ ಫುಲ್ ಉಂಡೆ ಗ್ರಿಲ್ ಚಿಕನ್ ನ ತಿಂತೀವಿ. ಇಬ್ರಲ್ಲಿ ಯಾರು ಫಸ್ಟ್ ತಿಂದ್ ಮುಗಿಸ್ತೀವಿ ಅಂತ ಬನ್ನಿ ಗೈಸ್ ಇವಾಗ ತಿನ್ನಕ್ ಹೋಗೋಣ. ಹೆಂಗ್ ಇಳಿಯೋದು ಮಳೆಲಿ ಅಂತ ಯೋಚನೆ ಮಾಡ್ತಾರೆ. ಆ ಕಡೆ ಇನ್ ಕರ್ಕತೀವಿ ನಿನ್ನ. ಅವ್ರನ್ನು ಕರ್ಕೊಬಿಡಿ. ಹಂಗೆ ಮಳೆ ಒಳ್ಳೆ ಮಳೆ ಹೋಯ್ತೈತೆ ಗೈಸ್ ಇವತ್ತು. ಮಳೆ ಕೆಳಗ್ ನೋಡಿ ನೀರು ಫುಲ್ ವಾಟರ್ ಫಾಲ್ಸ್. ವಂಡರ್ಲಾ ಕರ್ಕೊಯ್ತಾರ ನಮ್ನ ಛತ್ರಿ ಹಿಡ್ಕೊಂಡು. ಗ್ರಿಲ್ ಚಿಕನ್ ಐತೆ ಆ ಕಡೆ ಸೈಡ್. ಗೈಸ್ ನಾವ್ ಇವಾಗ ಜಸ್ಟ್ ತಾಜ್ ಒಳಗಡೆ ಬಂದ್ವಿ. ಹೆಂಗ್ ಹೋಯ್ತಾಯ್ತು ನೋಡಿ ಮಳೆ ಇವತ್ತು. ನಮ್ಮ ಗ್ರಿಲ್ ಚಿಕನ್ ಈ ಕಡೆ ಸೈಡ್ ಐತೆ ನೋಡಿ. ಇಲ್ಲಿ ಐತೆ ಕಾಣಿಸ್ತಾ ಇಲ್ಲ. ಆ ಕಡೆ ಸೈಡ್ ತಿರ್ಗೈತೆ. ಇವಾಗ ಕಾಣಿಸ್ತೈತೆ. ಅಲ್ಲಿ ಕೆಳಗಿಳಿ ತೋರ್ಸಕ್ ಆಗಲ್ಲ, ಫುಲ್ ಮಳೆ ಬರ್ತಿದೆ. ಇಲ್ಲಿಂದಾನೆ ನೋಡ್ಕೊಡಿ. ಇಲ್ಲ ಅಂದ್ರೆ ಅಲ್ಲೇ ಹೋಗಿ ತೋರಿಸ್ಬೋದಿತ್ತು. ಅಲ್ಲಿರೋ ಗ್ರಿಲ್ ಉಂಡೆ ಚಿಕನ್ ಇಸ್ಕೊತೀವಿ. 2ನ ಆರ್ಡರ್ ಮಾಡ್ತೀವಿ ಒಳಗೋಗಿ. ಲಾಸ್ಟ್ ಟೈಮ್ ಇಲ್ಲಿ ಶವರ್ಮ ತಿಂದಿದ್ವಲ್ಲ, ನೆನ್ಪಾಯ್ತಾ? ಕೋಮ್ರಾ ಗೆದ್ದಿದ್ನಲ್ಲ ಚಾಲೆಂಜ್ ಅಲ್ಲಿ, ಇಲ್ಲೇ ತಿಂದಿದ್ದು. ಇವಾಗ ಗ್ರಿಲ್ ಚಿಕನ್ ಆರ್ಡರ್ ಮಾಡ್ತೀವಿ ಒಳಗೋಗಿ. ಗೈಸ್ ನಾನು ಪವನ್ ಇವಾಗ ತಾಜ್ ಹೋಟೆಲ್ಗೆ ಬಂದಿದೀವಿ. ಏನ್ ಮೆನು ಏನ್ ನೋಡೋದೇನಿಲ್ಲ. ಇಬ್ರು ಒಂದೊಂದ್ ಫುಲ್ ಉಂಡೆ ಕೋಳಿ ಇಸ್ಕೊತೀವಿ. ರೈಸ್ ಬೇಕಾ ನಿಂಗೆ? ಕಟ್ ಮಾಡ್ಸೋದ್ ಬೇಡ. ಹಾ, ನಾನು ಗೈಸ್ ಇಲ್ಲಿ ಹೋಟ್ಲ್ ಒಳಗ್ ಬರ್ಬೇಕಾದ್ರೆ ನೆಂದೋಯ್ತಿವಿ ಅಂತ ಅನ್ಕೊಂಡಿದ್ದೆ. ಇಟ್ಕೊಂಡಿದ್ರು, ಅದಕ್ಕೋಸ್ಕರ ನೆನಿರ್ಲಿಲ್ಲ. ಒಂಚೂರು ನೆಂದಿಲ್ಲ ನೋಡಿ. ಆದ್ರೆ ಪವನ್ ನೆಂದವನೆ. ಬಸ್ಸಲ್ಲಿ ಹೆಂಗಿತ್ತು ಪವನ್ ಪ್ರಯಾಣ? ಬಸ್ಸಲ್ಲಿ ಸೀಟ್ ಸಿಕ್ಕಿತ್ತು. ಆದ್ರೆ ಸೀಟ್ ಕೂತಿದ್ ತಳಿ ಸಿಕ್ಕಿದ್ರು ಫುಲ್ ಅದಕೊಂಡ್ಬಿಟ್ಟಿದ್ರು ಮೇಲೆ. ಫುಲ್ ರಶ್. ಅದಕ್ಕೆ ಔಟಿದ್ರು ನಿನ್ನ. ನೀ ನೋಡಕ್ ಚೆನ್ನಾಗಿದೆಯಲ್ಲ. ಹೌದು. ಆರ್ಡರ್ ಕೂಡ ಆಯ್ತು. ರೈಸ್ ಬೇಕಾ ನಿಂಗೆ? ಆಮೇಲೆ ಹೇಳೋಣ ಬೇಕಿದ್ರೆ. 2 ಗ್ರಿಲ್ ಚಿಕನ್ ಫುಲ್ ಕಟ್ ಮಾಡಿಸ್ಬಿಡಿ ಅಂತ ಹೇಳಿ. ಇದು ಗ್ರಿಲ್ ಚಿಕನ್ ಫುಲ್ ಕಟ್ ಮಾಡಿಸ್ಬಿಡಿ. ಕಟ್ ಮಾಡಿ ಹಂಗೆ ಕೊಡಿ. 2 ಫುಲ್ ಗ್ರಿಲ್ ಚಿಕನ್ ಉಂಡೆ ಕೊಡಿ. ಹಂಗೆ ಕೊಡಿ, ಕಟ್ ಮಾಡ್ಬಿಡಿ. ಅದು 2 ಫುಲ್ ಗ್ರಿಲ್ ಚಿಕನ್ ಫಸ್ಟ್. ಆಮೇಲೆ ಒಂದ್ ಇದು ಪೆಪ್ಸಿ ಇಲ್ಲ ಕೋಕ್ ಯಾವ್ದಾದ್ರು. 2 ಮೆಂಬರ್ಸ್. ಸಣ್ಣ ಅವ್ರೇನಂತವ್ರೆ ಅಂದ್ರೆ 2 ಗ್ರಿಲ್ ಚಿಕನ್ ಜಾಸ್ತಿ ಆಗಲ್ಲ ಅಂದ್ರೆ 2 ಜಾಸ್ತಿ ಆಗಲ್ಲ. ಇಬ್ರೇನ ಅಂತ ಕೇಳಿದ್ರು ಅಂತ ಕೇಳಿದ್ರು. ಅಂತಂದಕ್ಕೆ ಜಾಸ್ತಿ ಆಗುತ್ತೆ ಅಂದ್ರು. ನಾವ್ ತಿಂತೀವಿ, ಚಾಲೆಂಜ್ ಮಾಡ್ತಾ ಇದೀವಿ ಅಂತಂದು. ಆದ್ರೆ ಜಾಸ್ತಿನೇ ಆಗುತ್ತೆ ಅನ್ಸುತ್ತೆ. ನಮ್ ಕೋಬ್ರಾ ಇದ್ರೆ ಒಬ್ಬಂಗೆ ಸಾಕಾಗಲ್ಲ. ನನಗೆ 1-2 ತಗೊಂಡ್ಬಂದಿ. ಅವ್ರಿಗೆ
ನನಗೆ ಇನ್ನೆರಡು ತಗೋ ನೀನು. ನಾವಾದ್ರೆ ಒಂದೊಂದ್ ಮಾಡ್ತಾ ಇದೀವಿ. ಒಬ್ರಂಗೆ 5 ಕೋಬ್ರಾ ಹೆಂಗೆ ಅಂದ್ರೆ ಅನ್ಲಿಮಿಟೆಡ್. ಅನ್ಲಿಮಿಟೆಡ್ ಮಾಡೋಣ. ಆದ್ರೂ ಕೋಬ್ರಾ ಮಿಸ್ ಯು ಬ್ರೋ. ಮಳೆ ನೋಡು ಹೆಂಗ್ ಹೋಯ್ತಾಯ್ತು, ಇನ್ನೂ ನಿಲ್ಲೇ ಇಲ್ವಲ್ಲ. ಅಣ್ಣನ್ ಛತ್ರಿ ಐತೆ ಬಿಡು ಹೋಗು. ಇನ್ನು ಬರ್ಲೇ ಇಲ್ವಲ್ಲ ನಮ್ ಗ್ರಿಲ್ ಚಿಕನ್. ಮಳೆ ಹೋಯ್ತಾಯ್ತಲ್ಲ, ಗ್ರಿಲ್ ಚಿಕನ್ ರೈಸ್ ಎಲ್ಲ ಹಾಕೋ ಬಂದ್ ಕೊಟ್ಬಿಡಕ್ಕೆ. ಮಳೆ ಹೋಯ್ತಾಯ್ತಲ್ಲ ಬೇಯಿಸ್ತಾರ ನಿಧಾನ. ಆದ್ರೂ ಪವನ್ ನಿಮ್ CSK ಯಾಕೆ ಮನೆ ಕೊಟ್ಟೋದ್ರಲ್ಲ? A lion's silent breath is more dangerous than its roar. ಆಲ್ ದ ಬೆಸ್ಟ್ ಬ್ರೋ, ಫೈನಲ್ ಗೆಲ್ಲಿ. ಅಲ್ಲ CSK ಯಾಕೆ ಕೊಟ್ಟೋದ್ರಲ್ಲ? 2 ಸೀಸನ್ ನಿಂಗ್ ಬರ್ತಾನೆ ಬರುತ್ತೆ. ನಮ್ಮೂರ್ 2 ಕಪ್ ಈಸಿಯಾಗಿ ಗೆಲ್ತಾರೆ ಇವಾಗ ಫೈನಲ್ ಅಲ್ಲಿ. 5 2 ಮೈನಸ್ ಮಾಡು. 5 ಗೆದ್ದ ಆಮೇಲೆ 2 ಮೈನಸ್ ಮಾಡು. ಇನ್ನೂ 3 ಗೆದ್ದ. 2 ಇಯರ್ ಮೈನಸ್. 2 ಯಾಕೆ ಇನ್ನೂ ಗೆದ್ದಿಲ್ಲ ನೀವು? 2 ಇಯರ್ಸ್ ಮೈನಸ್ ಮಾಡು. ಗೆದ್ದಿಲ್ಲ. ಗೆಲ್ತೀವಿ, ಅದೇ ಪ್ರಶ್ನೆ. ಆಲ್ ದಿ ಬೆಸ್ಟ್. ಆದ್ರೆ ನನ್ನ ಕಡೆ ಆಡೇ ಇಲ್ವಲ್ಲ ಪಾಪ. ಪರವಾಗಿಲ್ಲ ಗೈಸ್, ನಮ್ಮ ಫುಲ್ ಉಂಡೆ ಕೋಳಿ ಗ್ರಿಲ್ ಚಿಕನ್ ಬಂತು ನೋಡಿ. ಸ್ವಲ್ಪ ದೊಡ್ಡ ಐತೆ ಫೋನ್. ಅದೇ ಇಲ್ಲ ಅದೇ ಮೋಸ ಆಗ್ಬಿಡುತ್ತೆ. ನೀನ್ ಮೋಸ ಮಾಡಿದ್ದು. ಗೈಸ್, ಇದು ದೊಡ್ಡ ಐತೆ ಗ್ರಿಲ್ ಚಿಕನ್, ಇದು ಕಮ್ಮಿ ಐತೆ. ಅವ್ನ್ ಮೋಸ ಮಾಡ್ಬೇಡ. ಅದಕ್ಕೆ ತಗೋ. ಇದು ದೊಡ್ಡ ಐತೆ. ಇವಾಗ ಇಬ್ರಲ್ಲಿ ಯಾರೇ ತಿಂದ್ರು ಮೋಸ ಆಗುತ್ತೋ ಅದು. ಮತ್ತ ಅದೇನಕ್ಕೆ ಇಲ್ಲಿ ನೋಡು, ಇದು ಚಿಕ್ಕ ಐತೆ ತಾನೆ ಕೋಳಿ, ಇದು ಸ್ವಲ್ಪ ದೊಡ್ಡ ಐತೆ ಗೈಸ್ ಗ್ರಿಲ್ ಚಿಕನ್. ಗೈಸ್, ನಾವಿಬ್ರು ಇವಾಗ ಒಂದೊಂದು ಫುಲ್ ಉಂಡೆ ಕೋಳಿನ ತಿಂತೀವಿ. ಅದಕ್ಕಿಂತ ಮುಂಚೆ ಟೈಮರ್ನ ಆನ್ ಮಾಡ್ತೀವಿ, ಜ್ಯೂಸ್ನು ರೆಡಿ ಮಾಡ್ಕೋತೀವಿ. ಪೆಪ್ಸಿಕಮ್ ಟೈಮರ್ ಏನಕ್ಕೆ? ಇಬ್ರಲ್ಲಿ ಯಾರು ಫಸ್ಟ್ ತಿಂತೀವಿ ಅಂತ ತಾನೆ. ಎಷ್ಟೊತ್ತು ತಗೋತೀವಿ ಅಂತ ಒಂದು ಅಂದಾಜು. ಸಾಕ್ ಚೆಲ್ಬಿಟ್ಟು. ಗೈಸ್ ಬನ್ನಿ, ಇವಾಗ ಫುಲ್ ಉಂಡೆ ಕೋಳಿ ತಾಜಲ್ ಫಸ್ಟ್ ಟೈಮ್ ನಾನು ತಿಂತಿರೋದು. ನಾನು ಫಸ್ಟ್ ಟೈಮ್ ಆದ್ರೆ ಸರಿಯಾಗೈತೆ ನೋಡಿ. ಜಾಸ್ತಿ ತಿಂದಿರೋದೇ ಆಲ್ಫಮ್ ತಿಂದಿದ್ವಿ. ಇದು ಗ್ರಿಲ್ ಚಿಕನ್ ಇವತ್ತೆ ತಾಜಲ್ ತಿಂತಿರೋದು. ಉಂಡೆ ಕೋಳಿ ಟೆಂಪ್ಟ್ ಮಾಡ್ತಾ ಐತೆ. ನೋಡ್ತಾ ಇದ್ರೆ ತಡಿಯಕ್ ಆಯ್ತಿಲ್ಲ. ಸ್ಟಾರ್ಟ್ ಮಾಡಪ್ಪ. ಗೈಸ್, ಟೈಮರ್ ಆನ್ ಮಾಡಿದೀನಿ. ಬನ್ನಿ ಇವಾಗ ತಿನ್ನಕ್ ಸ್ಟಾರ್ಟ್ ಮಾಡೋಣ. ಅವನ್ ನೋಡಿ ಅಲ್ಲೇ ಲೆಗ್ ಪೀಸ್ ಗುಳುಮ್ ಮಾಡ್ತಾವನೆ. ಟೇಸ್ಟ್ ಮಾತ್ರ ಸಕಲಾಗೈತೆ ಗೈಸ್. ನೆಕ್ಸ್ಟ್ ಲೆವೆಲ್ ಟೇಸ್ಟ್ ಮಾತ್ರ. ಹೆಚ್ಚು ಕಮ್ಮಿ ಆಲ್ಫಾಮ್ ತರಾನೇ ಇದೆ. ಟೇಸ್ಟ್ ಮಾತ್ರ ನೆಕ್ಸ್ಟ್ ಲೆವೆಲ್ ಐತೆ ಗೈಸ್. ಗ್ರಿಲ್ಲು ಅವ್ನು ಎಂಪೈರ್ ಅಲ್ಲೂ ತಿಂದಿದ್ದೀನಿ, ಇದ್ರಷ್ಟು ಟೇಸ್ಟ್ ಬರಲ್ಲ. ಸಖತ್ತಾಗೈತೆ ಟೇಸ್ಟು. ಒಂದು ಲೆಗ್ ಪೀಸ್ ಉಡಾಯಿಸಿದ್ದೀನಿ. ನೆಕ್ಸ್ಟ್ ಲೆಗ್ ಪೀಸ್ ಹೋಗೋಣ ಬನ್ನಿ. ಅವನು ಇನ್ನು ಒಂದು ಲೆಗ್ ಪೀಸ್ ಎಲ್ಲ ಅವನೇ. ಒಂದು ತೊಡೆ ಪೀಸ್ ಆಲ್ವೇಸ್ ಇಲ್ಲ. 1 ನಿಮಿಷ ಐತೆ. ಟೇಸ್ಟ್ ಮಾತ್ರ ನೆಕ್ಸ್ಟ್ ಲೆವೆಲ್. ಹೇಳಂಗಿಲ್ಲ, ಯಾರಾದ್ರೂ ಬಂದ್ರೆ ಬೇಕಾದ್ರೆ ಟ್ರೈ ಮಾಡಿ. ಸುತ್ತಮುತ್ತ ಇರೋ ಟೇಬಲ್ ಅವರೆಲ್ಲ ನಮ್ನೇ ನೋಡ್ತಾವ್ರೆ, ಏನಪ್ಪ ಹಿಂಗ್ ತಿಂತವ್ರೆ ಅಂತ ನಮ್ನೇ ನೋಡ್ತಾವ್ರೆ ಅವರು. ಮಾತ್ರ ಟೇಸ್ಟ್ ಸಖತ್ತಾಗಿದೆ. ಬಂದ್ರೆ ಮಿಸ್ ಮಾಡ್ದಂಗೆ ಟ್ರೈ ಮಾಡಿ. ಇದು ಆಲ್ಫಾಮು. ತಿನ್ನಪ್ಪ, ಕೊನೆಯಲ್ಲಿ ತಿಂತ ಟೇಸ್ಟ್. ಇದು ಶಾರ್ಮಾ ತರ ಏನು ಟೇಸ್ಟ್ ಹೋಗಲ್ಲ. ಆಲ್ರೆಡಿ 2 ನಿಮಿಷ ಆಯ್ತು. ತಿನ್ನಕ್ ಸ್ಟಾರ್ಟ್ ಮಾಡಿ ಗೈಸ್. 2 ನಿಮಿಷ ಆಯ್ತು. 2 ಲೆಗ್ ಪೀಸ್ ತಿಂದಿದ್ದೀನಿ. ಅವ್ನು ಹೆಲ್ಪ್ ಮಾಡೋ ನನಗೆ ಕಟ್ ಮಾಡಕ್ಕೆ. ಈಗ ಎದ್ಗೂಡ ಮೇಲೆ ಚಿಕನ್ ಕೇಳಕ್ಕೆ ಆಯ್ತಿಲ್ಲ ಗೈಸ್. ಇದು ಚೆಸ್ಟ್ ಪೀಸು. ಎಲ್ಲಿಂದ ಸ್ಟಾರ್ಟ್ ಮಾಡೋದಂತ ಗೊತ್ತಾಯ್ತಿಲ್ಲ. ಚೆಸ್ಟ್ ಪೀಸ್ ತಿನ್ನೋಣ ಬನ್ನಿ ಗೈಸ್. ಚೆಸ್ಟ್ ಪೀಸ್ಗಳೆಲ್ಲ ಅಷ್ಟೊಂದು ಟೇಸ್ಟ್ ಇಲ್ಲ. ರಬ್ಬರ್ ತರ ಗಟ್ಟಿ ಇರುತ್ತಲ್ಲ ಲೆಗ್ಗು. ಎಷ್ಟು ಲೆಗ್ ಪೀಸ್ ತಿಂತಿದ್ಯಾ ನೀನು? ವಿಂಗ್ಸ್ ಅದು 2 ತಿಂದಿದ್ ನೀನು? ತೊಡೆ ಸಮೇತ ನಿಂದು ಇಲ್ಲಿ ಬಿಟ್ಟಿದ್ಯಲ್ಲ. ಇದು ತೊಡೆ ಸಮೇತ ಕುತ್ಕೊಬಿಟ್ಟ. ಇವು ದಪ್ಪೋಳಿ ಅಲ್ವಾ, 2 kg ಮೇಲ್ ಬರ್ತವೆ. ವಿತೌಟ್ ಕ್ಲೀನು ಬರುತ್ತೆ 2 kg ಮೇಲೆ. ನಿಮಿಷ ಆಗ್ತೈತೆ. ಏನಾಗ್ಲಿ ಟೇಸ್ಟ್ ಮಾತ್ರ ಅಲ್ಟಿಮೇಟ್ ಆಗೈತೆ. ಚಿಕನ್ ನೋಡಿ ಸೇಮ್ ಸಾಫ್ಟ್ ಆಗೈತೆ. ಇವತ್ತು ನಿಮ್ಗೂ ತಿನ್ಬೇಕು ಅನ್ಸ್ತಾ ಇರುತ್ತೆ. ಇವಾಗ ನಾವು ತಿಂತಿರೋದು ನೋಡಿ ಉಂಡೆ ಕೋಳಿನ. ಪವನ್ ಮೇಲೆ ಕಣ್ಣು ಹಾಕಿ ನನ್ ಮೇಲೆ ಹಾಕ್ಬಿಡಿ. ನನ್ ಮೇಲೆ ಕಣ್ಣು ಹಾಕ್ಬಿಡಿ. ಪವನ್ ಹೇಳಿದ್ದು ಉಂಡೆ ಕೋಳಿ ತಿನ್ನೋಣ ಪ್ಲೀಸ್ ಅಂತ. ಪ್ಲೀಸ್ ಅಂತ. ಈ ಚಾಲೆಂಜ್ ಚೆನ್ನಾಗೈತಿ, ಇಷ್ಟ ಆಯ್ತು. ಜ್ಯೂಸ್ ಕುಡಿ. ಅವ್ನು ಕುಡ್ದ ಕಣ, ನೀನ್ ಕುಡಿ. ನಾನು ಕುಡ್ದೇ ಇಲ್ಲ. ಜ್ಯೂಸ್ ಕುಡಿದ್ಬಿಟ್ರೆ ಚಿಕನ್ ತಿನ್ನಕ್ಕಾಗಲ್ಲ. ಪವನ್ ಡೈಜೆಸ್ಟ್ ಆಗುತ್ತೆ.
ನಾನು ಗೌತಮ್ ಇಬ್ರು ಸೇರಿ ಒಂದ್ ಉಂಡೆ ಕೋಳಿನ ಒಂದು 15 ನಿಮಿಷನೋ 13 ನಿಮಿಷಕ್ಕೂ ತಿಂದಿದ್ದು. ಬಟ್ ಆದ್ರೆ ಇವಾಗ ಇಬ್ರು ಒಂದೊಂದ್ ತಿಂತಿರೋದು. ಎಂಜಾಯ್ ಮಾಡ್ಕೊ ತಿಂತಿದೀವಿ ಗೈಸ್. ಅದು ಈ ಬೇರೆ ತರ ಎಲ್ಲ ತೋರಿಸ್ತಾರಲ್ಲ, ಒಂದೇ ಸಲ ತಿನ್ಬಿಡೋದು ಆ ತರ ಅಲ್ಲ. ನಾರ್ಮಲ್ ಆಗಿ ಮನುಷ್ಯ ತಿಂದ್ರೆ ಎಷ್ಟೊತ್ತು ತಗೋಬಹುದು ಅದನ್ನ ತೋರಿಸ್ತೀವಿ ಅಷ್ಟೇ. ಫೀಲ್ ಮಾಡ್ಕೊ ತಿನ್ಬೇಕು ಯಾವತ್ತೇ. ಈ ತರ ಗ್ರಿಲ್ ಚಿಕನ್ ಅಲ್ಲಿ ಏನ್ ಗೊತ್ತಾ ಮ್ಯಾಟ್ರು, ಒಂದೊಂದ್ ಪೀಸ್ ಒಂದೊಂದ್ ಟೇಸ್ಟ್ ಬರುತ್ತೆ. ನೀನ್ ಹೇಳಿದ್ ನಿಜ, ಲೆಗ್ ಪೀಸ್ ಒಂದ್ ಟೇಸ್ಟ್ ಐತೆ, ವಿಂಗೆ ಒಂದ್ ಟೇಸ್ಟ್ ಐತೆ. ಯಾಕಂದ್ರೆ ಚಿಕನ್ ಸಾಫ್ಟ್ನೆಸ್ ಒಂದಕ್ಕೊಂದಕ್ಕೆ ಡಿಫ್ರೆನ್ಸ್ ಬರುತ್ತೆ. ಈಗ ನಾನು ವಿಂಗ್ಸ್ ಕಿತ್ಕೊಂಡೆ, ವಿಂಗ್ಸ್ ತಿನ್ನೋಣ ಇರಿ, ಚೆಸ್ಟ್ ಪೀಸೇ ಒಂಥರ ಆಯ್ತು. ಕಂಪೇರಿಟಿವ್ಲಿ ವಿಂಗ್ಸ್ ಸ್ವಲ್ಪ ಹಾರ್ಡ್ ಲೆಗ್ ಕಂಪೇರ್ ಮಾಡ. ವಿಂಗ್ಸ್ ಪೀಸ್ ತಿನ್ನೋಣ ಬನ್ನಿ ಗೈಸ್. ಸಾಫ್ಟ್ ಆಗಿ ಆಯ್ತಲ್ಲ ಒಂದೊಂದು. ಇನ್ನ ಲೆಗ್ ಕಂಪೇರ್ ಮಾಡು. ವಿಂಗ್ಸ್ ಪವನ್ ಹೇಳ್ದಂಗೆ ಸ್ವಲ್ಪ ಹಾರ್ಡ್ ಆಯ್ತು. ನಂದೇ ತಪ್ಪ ಆಯ್ತು ಅನ್ಸುತ್ತೆ ಚಿಕನ್. ಎಂತ ಸುಳ್ಳು ಹೇಳ್ತೀಯೋ, ನನಗೆ ದಪ್ಪದ್ ಕೊಟ್ಬಿಟ್ಟೆ ಅವಾಗ್ಲೇ. ಕಷ್ಟ ಆಯ್ತು ಒಂದ್ ಉಂಡೆ ಕೋಳಿ ಫುಲ್ ತಿನ್ನೋದು. ಮಯೋನೀಸ್ ಮಯೋನೀಸ್. ಹಾ, ಅವನ್ ಆರಾಮಾಗಿ ಒಂದ್ 2 ಉಂಡೆ ಕೋಳಿ ಆರಾಮಾಗಿ ತಿಂತಾನೆ ಅನ್ಸುತ್ತೆ. ಎರಡೆಲ್ಲ ಇಲ್ಲ ಮಚ್ಚ, ಒಂದ್ ತಿನ್ಬೋದು. ಬಸ್ಸಲ್ಲಿ ಬಂದಲ್ಲ ಹೊಟ್ಟೆ ಹಸ್ಬಿಟ್ಟೈತೆ ಪವನ್ ನಿಂಗೆ. ಸ್ವಲ್ಪ ಬಂದ್ರೆ ಹೊಟ್ಟೆ ಸೀತಾ ಸುಸ್ತಾಗ್ಬಿಡ್ತೀಯ. ಸುಸ್ತಾಗಿರೋದು ನಿಜ. ಹೊಟ್ಟೆ ಹಸ್ಬಿಟ್ಟೈತೆ. ಕಾರ್ನ ತಿಂತಾ ಇದ್ರೆ ನಿಲ್ಸಾಕಲ್ಲ, ಮಾತಾಡಕ್ಕೂ ಟೈಮ್ ಸಿಗ್ತಾ, ಅಷ್ಟು ಸಕಾಲಿದೆ. ಇಷ್ಟ ಆಯ್ತಪ್ಪ ಅವನ್ ಈ ಚಾಲೆಂಜು ಸಿಕ್ಕಾಬಟ್ಟೆ. ಇನ್ನೊಂದು ಉಂಡೆ ಕೋಳಿ ಇವಾಗ ಪವನ್ ಅರ್ಧ ಖಾಲಿ ಮಾಡ್ಬಿಟ್ಟವನು. ಯಾರಿಗೂ ಕಾಣಿಸ್ತಾ ಇಲ್ಲ, ನಿನ್ ಮೇಲ್ ಕಿತ್ತಿದ್ಯಾ ಮಚ್ಚ, ಕೆಳಗಡೆ ಮಾಡಿದೀನಿ ಅಷ್ಟೇ. ಪವನ್ಗಿಂತ ನಂದೇ ಜಾಸ್ತಿ ಐತೆ guys. ಸುಳ್ಳು ಸುಳ್ಳು ಹೇಳ್ಬೇಡ. ಅಂದ್ರೆ ಇನ್ನು ತಿನ್ನಕ್ಕೆ ಹಾ, ನೀನ್ ಜಾಸ್ತಿ ತಿಂದಿದ್ಯಾ ಅಂತ ಹೇಳ್ತಿರೋದು. ಜ್ಯೂಸ್ ಕುಡಿಯೋಣ ಬನ್ನಿ. ಒಬ್ಬರನ್ ಕೈಲಿ ಮಾಡಿಸ್ಬೇಕಿತ್ತು ಪವನ್ಗೆ. ಹೋಗ್ರ ಇಷ್ಟೊತ್ತಾಗಲೇ ಮುಕ್ಕಾಲು ತಿಂದಿರೋ. ನಂಗೆ ತಿನ್ನೋದು ಕೆಪಾಸಿಟಿ ಅಷ್ಟೊಂದಿಲ್ಲ. ಜ್ಯೂಸ್ ಕುಡಿಯೋದು ಡ್ರಿಂಕಿಂಗ್ ಚಾಲೆಂಜ್ ಅಲ್ಲಿ ಚೆನ್ನಾಗಿದ್ದೀನಿ. ನೆಕ್ಸ್ಟ್ ಮಾಡೋಣ. ಡ್ರಿಂಕಿಂಗ್ ಚಾಲೆಂಜ್ ಅಲ್ಲಿ ಸೋಸು ಪವನ್ ನನ್ನ. ನೆಕ್ಸ್ಟ್ ಮಾಡೋಣ, ಆಯ್ತು. ಯಾವ್ದು ಮಾಡೋಣ, ಯಾವ್ದು ಬೇಕದು ಡೀಲ್. ಅರ್ಧ ಕೋಳಿ ಹೊಟ್ಟೆ ತುಂಬ ಹೋಗ್ತಾ ಇದ್ವಿ. ಆ ಅಣ್ಣ ಹೇಳಿದ್ರು ತಿನ್ನಕ್ಕಾಗಲ್ಲ, ಜಾಸ್ತಿ ಆಯ್ತದೆ ಅಂತ. ನಾವು ಕೇಳಲಿಲ್ಲ. ಪವನ್ ತಿಂತಾನ್ ಬಿಡಿ ಗೈಸ್, ನಾನು ಇಡ್ಬೋದು. ಅವನು ತಿಂತಾನೆ, ಆದ್ರೆ ಬರೀ ಲೆಗ್ ಪೀಸೇ ಇರ್ಬೇಕಿತ್ತು ಅಷ್ಟೇ ಅವ್ನಿಗೆ. ಬರೀ ಲೆಗ್ ಪೀಸ್ ಇದ್ದಿದ್ದು ತಿಂದಾಕ್ಬಿಡುವೆ. ನಮ್ಗಿನ್ನ ಬೇಗ ತಿಂದಿದ್ರು. ಸಾಗ 10 ನಿಮಿಷ ಆಯ್ತು. ತಿನ್ನಕ್ ಸ್ವಲ್ಪ ಸ್ಲೋ ಆಗೋಯ್ತು ಇಬ್ರದ್ದು. ಜಾಸ್ತಿ ತಿಂದವನೆ. ನೀನೇ ಜಾಸ್ತಿ ತಿಂದಿದ್ಯಾ ನನಗಿನ್ನ. ಹಿಂಗೇನು ಅಷ್ಟೊಂದು ಮುಳೆ ಐತೆ. ಪವನ್ಗಿಂತ ನಾನೇ ಇವಾಗ ಮುಂದೆ ಇದ್ದೀನಿ. ಅವು ಮೇನೆ ಚೆಸ್ಟ್ ಪಾರ್ಟ್ ತಿನ್ನೋದೇ ಕಷ್ಟ. ಹೆವಿ ಗಟ್ಟಿ ಚಿಕನ್ ಜಾಸ್ತಿ ಆಯ್ತು. ಗಟ್ಟಿ ಎಲ್ಲ ಜಾಸ್ತಿ ಆಯ್ತು ನಮಗೆ. ಚಿಕನ್ ನೀವು ಸಣ್ಣ ಕೊಡಿ ಅನ್ಬೇಕಿತ್ತು ನಾವು. ಚಿಕ್ಕ ಚಿಕ್ಕದ್ ಕೊಡಿ ಅನ್ಬೇಕಿತ್ತು. ನಾನು ದೊಡ್ಡ ದೊಡ್ಡ ಕೊಟ್ಬಿಟ್ಟು ವಿಡಿಯೋ ಮಾಡ್ತಿದೀವಿ ಅಂತ. ಜಸ್ಟ್ ಸ್ವಲ್ಪ ಲೆಗ್ ಪೀಸ್ ಅಷ್ಟು ಸ್ಮೂತ್ ಸಾಫ್ಟ್ ಇಲ್ಲ. ಇನ್ನೇನಂದೆ ನಾನು ನಿಂಗೆ 11 ನಿಮಿಷ ಆಯ್ತು. ಎಷ್ಟಾಗುತ್ತೆ ಅಷ್ಟು ಟ್ರೈ ಮಾಡ್ತೀವಿ. ಸ್ಲೋ ಆಗ್ಬಿಟ್ಟೆ. ಒಂದು ಈಸಿಯಾಗಿ ತಿನ್ಬಿಡ್ತೀನಿ ಅಂದೆ. ಹೇಳಿದೆ ಅಷ್ಟೇ, ಆಗ್ತಿಲ್ಲ. ಈ ಚಾಲೆಂಜ್ ಎಲ್ಲ ಏನಿದ್ರು ಮಚ್ಚ ನಮ್ ಕೋಬ್ರಂಗೆ ಸರಿ. ತಿನ್ನೋದು ಪ್ರೋಟೀನ್. ಒಬ್ರು 2 ತಿನ್ಬಿಡುವ ಅಲ್ವಾ? ಪ್ರೋಟೀನ್ ಅಷ್ಟೇ ಹಂಗೆ. 2 ಲೆಕ್ಕ ಬರಲ್ಲ, ಪ್ರೋಟೀನ್ ಲೆಕ್ಕ ಒಂದು. ಒಂದ್ ತಗೊಂಡಿದ್ರೆ ಖಾಲಿ ಆಗ್ಬಿಟ್ಟಿರೋದು ಇಷ್ಟೊಂದು. ಒಂದ್ ತಗೊಂಡು ಇಬ್ರು ತಿನ್ನೋಷ್ಟ್ರಲ್ಲಿ ಎಷ್ಟೊತ್ತಾಗತ್ತೆ ಅಂತ ಮಾಡ್ಬೋದಿತ್ತು. ನಾನು ಅರ್ಧ ನೀನ್ ಅರ್ಧ ಮುಗಿಸ್ಬಿಡ್ತಿದ್ದೆ. ಮಾಡ್ಬೋದಿತ್ತು. ಇಷ್ಟೊತ್ತಿಗೆ ಆಗಿರೋದು ಮಚ್ಚ. 13 ನಿಮಿಷ ಆಯ್ತು. ಇದೇ ಮಚ್ಚ ಟಫೆಸ್ಟ್ ಪಾರ್ಟು, ಚೆಸ್ಟ್ ತಿನ್ನೋದು. ಹೌದು. ಸ್ಟಾರ್ಟಿಂಗ್ ಓಡ್ತಾಯ್ತು ಗಾಡಿ, ಇವಾಗ ಸ್ಲೋ ಆಗೈತೆ. ಫ್ಯೂಯಲ್ ಫುಲ್ ಆಗೈತೆ. ನೆಕ್ಸ್ಟ್ ಅದೀವಿ. ತಗೊಂಡಿದ್ರೆ ತೋರ್ಸ್ಬೋದು ಎಷ್ಟೊತ್ತು ನಿಂದು? ನಂದು ಇಷ್ಟ ಐತೆ.
ಪವನ್ದು ಅಷ್ಟು ಸೇಮ್ ಎಷ್ಟೈತೆ ಬಟ್ ಕೋಳಿ ದೊಡ್ಡ ಆಯ್ತು ಅಷ್ಟೇ. ಇಬ್ರದ್ದು ಸೇಮ್. ಎಷ್ಟು ನೀನ್ ಎಷ್ಟು ತಿಂದೆ, ನಾನು ಅಷ್ಟು ತಿಂದೆ ಇನ್ ಪಾರ್ಟ್ನ. ಪವನ್ ಏನೋ ಕೇಳ್ತಾನೆ. ನಿಂದ್ರಲ್ಲಿ ಮೂಳೆನೆ ಬರ್ತಾ ಇಲ್ಲ, ನಂದೇ ಇಷ್ಟೊಂದು ಮೂಳೆ ಬರ್ತೈತೆ. ನಂದರಲ್ಲೂ ಆಯ್ತು ಮೂಳೆ ಎಕ್ಸ್ಟ್ರಾ ಇತ್ತರ ಬರ್ತದೆ. ಪವನ್ ನಾನು ನನ್ನ ಕೈಲಿ ಫುಲ್ ತಿನ್ನಕ್ಕಾಗಲ್ಲ ಗೈಸ್, ಜಾಸ್ತಿ ಕೈಲೂ ಆಗಲ್ಲ. ಹೆವಿ ದೊಡ್ಡ ಐತೆ ಗೈಸ್. ನಾವು ಟೈಮ್ನ ಫಾಸ್ಟ್ ಮಾಡಿದೀನಿ, ನಮ್ಮ ಕೈಲಿ ಇಷ್ಟೇ ತಿನ್ನಕ್ಕಾಗಿದ್ದು. ಸಾಕಾಯ್ತು ಗೈಸ್. ನಾನು ಉಂಡೆ ಕೋಳಿ ತಿಂದಿದ್ದೀನಿ ಒಬ್ನೇನೆ, ಆದ್ರೆ ಇದು ದೊಡ್ಡ ದೊಡ್ಡದು, ತುಂಬಾ ದೊಡ್ಡದು. 1.5 kg 2 kg ಗಿಂತ ಜಾಸ್ತಿ ಆಯ್ತಾವ ಇವು. ವಿಡಿಯೋ ಮಾಡ್ತಿದೀವಿ ಅಂದ್ಬಿಟ್ಟು ಅಣ್ಣ ದೊಡ್ಡ ಕೊಟ್ಬಿಟ್ಟವ್ರೆ. ಅದು ಕ್ಲೀನ್ ಮಾಡಿಸಿ ಎಷ್ಟು ದಪ್ಪ ಕಾಣ್ತಿದ್ದಗಳು. ಹೆವಿ ಐತೆ ಗೈಸ್ ಚಿಕನ್. ನಾವು ಒಳಗೆ ಜಾಸ್ತಿ ಇರಲ್ಲ ಅಂತ ಅನ್ಕೊಂಡ್ವಿ, ಜಾಸ್ತಿ ಐತೆ, ಜಾಸ್ತಿ ಐತೆ. ತುಂಬಾ ಜಾಸ್ತಿ ಕ್ವಾಂಟಿಟಿ ಆಗ್ಬಿಡ್ತು. ಇಲ್ಲ ಅಂದಿರ್ ತಿಂತಿದ್ದ. ಪವನ್ ಈಗ್ಲೂ ಒಂದೊಂದ್ಸೂರು ದೇಗಿಸ್ತಾನ. ಅರ್ಧ ತಿಂದಿದೀವಿ, ಇನ್ನೊಂದ್ ಸ್ವಲ್ಪ ಮಿಕ್ಕೈತೆ. ಒಂದು 55% ತಿಂದಿದೀವಿ, 45% ಮಿಕ್ಕಿದೆ. ಇವಾಗ ಪಾರ್ಸಲ್ ಮಾಡಿಸ್ಬಿಡ್ತೀವಿ ಗೈಸ್. ಪವನ್ ಅವಂದು ನಮ್ಮ ಮನೆಗೆ ಹೋಗಿ ತಿನ್ಕೋತಾನೆ, ನಾನು ನಮ್ಮ ಮನೆಗೆ ಹೋಗ್ಬಿಟ್ಟು ತಿನ್ಕೋತೀನಿ. ವೇಸ್ಟ್ ಮಾಡಲ್ಲ, ಪಾರ್ಸಲ್ ಮಾಡಿಸ್ತೀವಿ ಗೈಸ್. ಈ ಚಾಲೆಂಜ್ ನ ಕೋಬ್ರನ್ ಕೈಲಿ ಮಾಡಿಸ್ಬೇಕು ಅಂದ್ರೆ ಕಮೆಂಟ್ ಕೋಬ್ರನ್ಗೆ 2 ಉಂಡೆ ಕೋಳಿ ತಿನ್ಬೋದಾಯ್ತು. ಕೋಬ್ರ ಒಂದ್ ತಿಂದೇ ತಿಂತಾನೆ, 2 ತಿನ್ಬೋದಾ ಅಂತ ಟ್ರೈ ಮಾಡಿ. ನಾನೇನಾದ್ರು ಚಾಲೆಂಜ್ ಪಕ್ಕ ಕುತ್ಕೊಂಡ್ಬಿಟ್ರೆ ಗೆಲ್ಬೇಕು ಅಂತ ಏನಾದ್ರು ತಿಂದೇ ತಿಂತಾನ. ಕೋಬ್ರ 2 ಉಂಡೆ ಕೋಳಿ ತಿಂತಾನ ಅಂತ ಏನಾರು ಟ್ರೈ ಮಾಡ್ಬೇಕು ಅಂದ್ರೆ ಕಮೆಂಟ್ ಅಲ್ಲಿ ಹಾಕಿ. ನಿಮ್ಗೆ ಅನ್ಸಿದ್ರೆ ಕಮೆಂಟ್ ಅಲ್ಲಿ ಹಾಕಿ. ನೆಕ್ಸ್ಟ್ ಕೋಬ್ರನ ಕರ್ಕೊಂಡ್ಬಂದ್ ಮಾಡಿಸ್ತೀವಿ. ಕೋಬ್ರಾ ಚಿಕನ್ ಅಂತ ಕಮೆಂಟ್ ಹಾಕಿ. ಕೋಬ್ರಾ ಚಿಕನ್ ಅಂತ ಜಾಸ್ತಿ ಕಮೆಂಟ್ಸ್ ಬಂದ್ರೆ ಮಾಡಿಸ್ತೀನಿ. ತಂದೂರಿ ಕೋಬ್ರಾ ಚಿಕನ್ 15-16 ನಿಮಿಷಕ್ಕೆ ಅರ್ಧ ತಿಂದ್ವಿ, ಪಾರ್ಸಲ್ ಮಾಡಿಸ್ಬಿಡ್ತೀವಿ ಗೈಸ್. ನಾವ್ ಇವಾಗ ಎಲ್ಲ ಕ್ಲೀನ್ ಮಾಡಿಸ್ಬಿಟ್ಟು ಟೇಬಲ್ನ ಪಾರ್ಸಲ್ ಇಸ್ಕೊಂಡ್ವಿ. ಪಾರ್ಸಲ್ ಕೊಟ್ಟವ್ರೆ, ಇದ್ರಲ್ಲಿ 2 ಐತೆ, ಪವನ್ಗೊಂದು ನನಗೊಂದು. ಆಮೇಲೆ ತಿಂತೀವಿ. ಬಿಲ್ ಎಷ್ಟಾಗಿರ್ಬೋದು ಪವನ್ ಅಂದಾಜ್? ಒಂದು ಗ್ರಿಲ್ ಚಿಕನ್ ಎಷ್ಟಿರ್ಬೋದು? ಇದು ನಾವು ಟೋಟಲ್ ಹೇಳ, ಇದು ಗ್ರಿಲ್ ಚಿಕನ್ ಎಷ್ಟು ಹೇಳು? ಗ್ರಿಲ್ ಚಿಕನ್ ಒಂದು ನೋಡ್ಕೊಂಡಿಲ್ಲ ಕಣ್ಣು ಕಾಪಿ ಹೊಡಿಯೋದು. ಒಂದು 450 ಇರ್ಬೋದು ಫುಲ್ ಗ್ರಿಲ್ ಚಿಕನ್. 400 ಅನ್ಸುತ್ತೆ ನನ್ನ ಪ್ರಕಾರ. 400 to 450. 400 ಇಂದ 500 ಇದ್ರೂ ಇರ್ತದೆ ಅನ್ಸುತ್ತೆ. 450 ನನ್ನ ಪ್ರಕಾರ. ನೋಡೋಣ, ನನ್ನ ಪ್ರಕಾರ 400 ಅನ್ಕೋತೀನಿ. 500 ಜಾಸ್ತಿ ಆಯ್ತು. 400 ಓವರ್ ಆಲ್ ಬಿಲ್ ಬಂದು 1100. ನೀರು ಜ್ಯೂಸ್ ಎಲ್ಲ ಎಕ್ಸ್ಟ್ರಾ ಸೇರಿನೇ ನೋಡುವ. 1300 ಕರೆಕ್ಟ್. 15 ಎಕ್ಸ್ಟ್ರಾ. ನಾನು ಹೇಳಿದ್ದೆ ಕರೆಕ್ಟ್ ಆಗಿ ಬಂದೆ. ಗ್ರಿಲ್ ಒಂದು 540. 1300 1315. 1315 ರೂಪಾಯಿ ಆಗೈತೆ ಗೈಸ್ ಬಿಲ್. ಪವನ್ 1030 ಎಷ್ಟು ಹೇಳ್ತಿದ್ದ, 1100 ಅಂದೆ ಗೈಸ್. 1315 ರೂಪಾಯಿ ಪೇ ಮಾಡಿದೀನಿ. ಒಂದು ಗ್ರಿಲ್ 450 to 500 ಅನ್ಕೊಂಡು 540 ಕೊಡ್ಬೋದು. ಒಂದ್ ಗ್ರಿಲ್ ಎಷ್ಟು? 540, 540. ಎಕ್ಸ್ಪೆಕ್ಟೇಷನ್ ಮೀರಿ ಪ್ರೈಸ್ ಐತೆ. ಕೊಡ್ಬೋದು, ದೊಡ್ಡದಿತ್ತು, ಸ್ವಲ್ಪ ದೊಡ್ಡ ಇತ್ತು, ಸ್ವಲ್ಪ ದೊಡ್ಡದಿತ್ತು. ಆದ್ರೆ ಚಿಕ್ಕದ್ ಕೊಟ್ಬಿಟ್ರೆ ಚಿಕ್ಕದ್ ಕೊಟ್ರೆ 400 ರೂಪಾಯಿ ಕೊಡ್ಬೋದು. ನಮ್ಮ ಗ್ಲಾಸ್ ಅಷ್ಟೇ, ಅವ್ರಿಗೇನಿಲ್ಲ. 550 ರೂಪಾಯಿ ಅಂದ್ರೆ ದೊಡ್ಡಕ್ಕಿತ್ತಲ್ಲ, ಅದಕ್ಕೆ ತಗೊಂಡವ್ರೆ. ಚಿಕ್ಕದ್ ಕೊಟ್ರೆ ಲಾಸ್ ಬರುತ್ತೆ. ಬಟ್ ಆದ್ರೆ ಇದ್ದಿದ್ದು ಕ್ವಾಂಟಿಟಿ ಕೊಡ್ಬೋದು. ನಾವ್ ಆಕ್ಚುಲಿ ಒಂದ್ ಎಕ್ಸ್ಟ್ರಾ ಮಯೋನೀಸ್ ತಗೊಂಡಿದ್ದು, ಅದಕ್ಕೂ ಬಿಲ್ಲ ಗೈಸ್. ಇವಾಗ ಪಾರ್ಸಲ್ ಮಾಡಿಸ್ಕೊಂಡಿದ್ ಮನೆಗೆ ಒಂದ್ ಸ್ವಲ್ಪ ನೀರು ಜ್ಯೂಸ್ ಬೇಕಿತ್ತು, ತಗೊಂಡೆ ಪಾರ್ಸಲ್ ಎತ್ಕೊ ಹೋಗೋಣ. ಮನೆಗೆ ಮಾಮೂಲಿ ರೋಡಲ್ಲಿ ಇಲ್ಲೇ ಹೋಗು. ಪವನ್ ಕಾಲಿಟ್ಟ, ಮಳೆನೇ ನಿಂತೋಯ್ತು. ಅಯ್ಯೋ ಮಾನೆ ನಿಜ ಹೇಳಿದವ್ರು ಯಾರು ಲತ್ತ ನಂಬ್ಕೊಂಡ್ಬಿಡ್ಬೇಕಣ. ಇನ್ನೇನು ಬೆಂಗಳೂರಿಂದ ಬರ್ತಿದ್ದ, ಮಳೆ ಜೋರ್ ಮಳೆ. ಬೆಂಗಳೂರಿಂದ ರಾಮನಗರಕ್ಕೆ ಬಂದೇಟ್ಗೆ ಕಮ್ಮಿ ಏನಾಗಿರ್ಲಿಲ್ಲ. ಮುಚ್ಚೋ, ಜೋರ್ ಮಳೆ ಬರ್ತಾ ಇದೆ ವಿಡಿಯೋದಲ್ಲಿ ನೀನೇ ಸ್ಟಾರ್ಟಿಂಗ್ ಹೇಳಿದ್ಯಾ. ಅದ್ ನಾನು ಎಂತ ಸುಳ್ಳು. ನೀನ್ ಬಂದಿರೋದ್ ಗೊತ್ತಾಯ್ತು, ಮಾಡ್ರ ಏನ್ಗೆ ಸ್ಟಾಪ್ ಆಯ್ತು. ಸ್ಟಾಪ್ ಆಗೋಯ್ತು ಅಲ್ಲಿ. ಇವಾಗ ಹೊಡ್ತಾ ಹೋಗೋಣ ಮನೆಗೆ. ಉಂಡೆ ಕೋಳಿ ಹರಗುತ್ತ, ಇನ್ನೇನು ಇನ್ನರ್ಧ ಉಂಡೆ ಕೋಳಿ ಇದೆ, ಮನೆಗೆ ಹೋಗಿ ಹರಿಸ್ಬೇಕು. ಆಮೇಲೆ ಸ್ವಲ್ಪ ಜಾಸ್ತಿ ಟೈಮ್ ಆದ್ಮೇಲೆ ತಿನ್ಬೇಕು. ತುಂಬಾ ದಿನ ಆದ್ಮೇಲೆ ನನ್ಗೆ ಫೀಲ್ ಆಗಿದ್ದು, ದಿಸ್ ಈಸ್ ದಿ ಎಂಡ್, ಹೋಲ್ಡ್ ಯುವರ್ ಬ್ರೆತ್ ಅಂಡ್ ಕೌಂಟ್ ಟು 10 ಅನ್ನೋ ತರ ಆಗ್ಬಿಡ್ತು. ಬಟ್ ಚೆನ್ನಾಗಿತ್ತು, ಚೆನ್ನಾಗಿಲ್ಲ ಅಂತಾನೆ ಇಲ್ಲ, ಬಟ್ ನಮ್ಗೆ ಅಷ್ಟೆಲ್ಲ ತಿನ್ನಕ್ ಆಗಿಲ್ಲ ಅಷ್ಟೇ. ಟೇಸ್ಟ್ ಚೆನ್ನಾಗಿತ್ತು. ತಿಂದಿದಿನ ಒಂದೇ ಕೋಳಿ ಒಂದು ಬಟ್ ದಪ್ಪ ಐತಿ, ಯಾವ್ದೋ ಹಸಿ ಇದು ಕೊಟ್ಟಿರೋ ದುಡ್ಡಿಗೆ ಅವ್ರು ಹೊರ್ತಾ ಕೊಟ್ಟವ್ರೆ. ಕ್ಲೀನ್ ಮಾಡಿದ್ರು ಕೆಜಿ ಇತ್ತು. ಕ್ಲೀನ್ ಮಾಡಿದ್ರೆ ಎಷ್ಟು ದೊಡ್ಡ ಕೋಳಿ ಹೇಳುವು, ಸರಿಯಾಗಿತ್ತು ಕೋಳಿ. ದೇವಿ ದೊಡ್ಡ ಮಳೆ ಪರವಾಗಿಲ್ಲ. ನಾವು ಕೂತಿರ್ಬೇಕಾದ್ರೆ ಏನೇನೋ ಅನ್ಕೊಂಡು ಒಂದು ಸಾಂಗ್ ಮಳೆ ಸಾಂಗ್ ಹಾಕೊಂಡು ಫೀಲ್ ಮಾಡ್ಕೊ ಹೋಗೋಣ ಅನ್ನೋಷ್ಟರಲ್ಲಿ ಮಳೆನೇ ನಿಂತೋಯ್ತು.
ಅವಳು ಒಂದ ಹೆಜ್ಜೆಯ ಗುರುತು. ಲೈಫ್ ಇಷ್ಟೇನೆ ಪವನ್, ಲೈಫ್ ಇಷ್ಟೇನೆ. ಯಾಕೆ ಆಫ್ ಮಾಡ್ದೆ? ಪವನ್ ಲೈಫ್ ಇಷ್ಟೇನೆ. ಸಾಂಗ್ ಆಫ್ ಮಾಡಂಗಿಲ್ಲ. ಲಿರಿಕ್ಸ್ ನಿಂದಲ್ವಾ ಅದಕ್ಕೆ? ಲಿರಿಕ್ಸ್ ನಂದು ಯಾಕೆ ಹೋಗುತ್ತೆ? ಅಪ್ಪ ಹೇಳೋ ಕೋರ್ಸು ಮುಗಿ. ನಾನ್ ಮಾಡಿದ್ ಕೋರ್ಸು, ನಮ್ಮಪ್ಪ ಹೇಳಿದಲ್ಲ, ನಾನ್ ಮಾಡಿದ್ ಕೋರ್ಸ್ ಅದು. ನಿನ್ಗಲ್ಲಪ್ಪ ಅವ್ನು ಬೇರೆಯವ್ರಿಗೆ. ಹಂಗಾರ ಓಕೆ. ಮುಂಗಾರು ಮಳೆ ಸಾಂಗ್ ಹಾಕ್ಲ, ಮಳೆ ಬರ್ತಿದೆ. ಚಾಕು ಮಚ್ಚ ಮಳೆ ಬತ್ತು. 70 ಸತಿ ಹಾಕ್ಲ, ಆಗ್ಲೇ ಕೇಳಿದ್ವಲ್ಲ. ಒಳ್ಳೊಳ್ಳೆ ಸಾಂಗ್ ಕೇಳಿಸ್ಕೊಂಡ್ ಮೋಟಿವೇಟ್ ಮಾಡಿ. ಮೋಟಿವೇಟ್ ಅಲ್ಲ, ಡಿಮೋಟಿವೇಟ್ ಮಾಡಿದ್ಯಾ. ಸಾಂಗು ಕೇಳಿಸ್ತಾ ಇವಾಗ ಎಷ್ಟು ಡಿಮೋಟಿವೇಟ್ ಮಾಡ್ಬಿಟ್ಟು ಮೋಟಿವೇಟ್ ಮಾಡಿದೀನಿ ಅಂತ. ಹೊಡ್ದಿಯ ಪವನ್? ಇವನ್ ಜೊತೆ ಬಂದ್ಬಿಟ್ರೆ ನನ್ ಕೆಲ್ಸಕ್ಕೆ ಹೋಯ್ತಾ ಇರೋದು ವೆಸ್ಟ್, ನನ್ ಹೋಯ್ತಾ ಇರೋ ಕಂಪ್ನಿನೇ ವೆಸ್ಟ್ ಅಂತ ಅನ್ಸ್ಬಿಡ್ತೈತೆ. ಯಪ್ಪ ಸುಮ್ನೆ ಕಣ ಜೋಕ್ಸ್ ಅವೆಲ್ಲ ಸೀರಿಯಸ್ ಆಗಿ ತುಂಬಾ ಜಾಸ್ತಿ ಜೋಕ್ಸ್ ಆಗೋಯ್ತು. ಅದು ಆ ಲಿರಿಕ್ಸ್ ಬಸ್ ಅಲ್ಲ ಕಣ, ಅದು ಆ ಲಿರಿಕ್ಸ್ ಲಿರಿಕ್ಸ್ ಕರೆಕ್ಟ್ ಆಗ್ಬಿಡ್ತು ಪವನ್. ಅದ್ ನಮ್ಗೆ ಅಂತಾನೆ ಬರ್ದವರು ಇಲ್ಲ. ಏನು ಇದು, ಏನು ಅದು? ಇದು ಗಾರ್ಮೆಂಟ್ಸ್ ಫ್ಯಾನ್ ಯಾವ್ದೋ ಬರುತ್ತಲ್ಲ ಅದೇ ಕಣ. ಇಲ್ಲ ಲಾರಿ ಕಣೋ. ಇಲ್ಲ ಕಣ, ಹೋಯ್ತದ ಗಾರ್ಮೆಂಟ್ಸ್ ಫ್ಯಾನ್. ಹೇಳ್ದೆ ತಾನೆ ಗಾರ್ಮೆಂಟ್ಸ್ ಫ್ಯಾನ್ ಅಂತ. ನಾನ್ ಪವನ್ ಬತ್ತೀಯಾ? ಬರಲ್ಲ, ಬಾ ಹೋಗುವಂತೆ. ಓಡಲೈ. ಏನ್ ಮಾಡ್ತೀಯ ಮನೆಗೆ ಹೋಗ್ಬಿಟ್ಟು? ನಾನೇ ನಿಂತರ ಕೆಲಸ ಇಲ್ದೇ ಇರೋ ಹೋಗಲಿ, ಹೋಗ್ ಮನೆಗೆ ಹೋಗಾಯ್ತು ಮುಂಚಲು. ಮೈಕ್ ಕೊಡು, ಹೋಗ್ ಮೈಕ್ ಕೊಡು. ಮೈಕ್ ಬೇಕಾ? ಆ ಕಡೆ ಆಯ್ತು, ಈ ಕಡೆ ಗಾಬರಿ ಆಗ್ಬೇಡ. ಇದೆಲ್ಲ ಯಾಕೆ ಕಡ? ಗೈಸ್ ವಾಪಸ್ ಊರಿಗೆ ಬಂದೆ. ನಮ್ಮೂರಲ್ಲೂ ಮಳೆ ಹೋಯ್ತೈತೆ. ಇವತ್ತಿನ ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಇನ್ನು ಯಾರಾದ್ರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾಳೆ ಮತ್ತೆ 5 ಗಂಟೆಗೆ ಸಿಗೋವರೆಗೂ ನನ್ನನ್ನು ಮಿಸ್ ಮಾಡ್ಕೊತಾ ಇರಿ. ಬಾಯ್ ಬಾಯ್ ಗೈಸ್.